ನಮಸ್ತೆ. ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬನ್ನಿ ಮತ್ತೊಮ್ಮೆ ಮನದಾಳದ ಮಾತನ್ನು ಹಂಚಿಕೊಳ್ಳೋಣ. ಹಾಗೆ ಷೋಡಶ ಸಂಸ್ಕಾರಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಮನುಷ್ಯನಿಗೆ ಮಾತ್ರ 16 ಸಂಸ್ಕಾರಗಳು. ಪ್ರಾಣಿಗಳಿಗೆ ಯಾವುದೇ ರೀತಿಯ ಸಂಸ್ಕಾರ ಇಲ್ಲ. ಯಾಕಂದರೆ ಅವು ಹುಟ್ಟಿದ ಮೇಲೆ ಒಂದು ಹಸುವಾಗಲಿ, ಒಂದು ನಾಯಿ ಆಗಲಿ, ಒಂದು ಬೆಕ್ಕಾಗಲಿ, ಒಂದು ಎತ್ತಾಗಲಿ, ಅದಕ್ಕೆ ಅದೇ ರೀತಿಯಾದ ಒಂದು ಬದುಕು ಅದಕ್ಕೆ ಭಗವಂತ ಕೊಟ್ಟುಬಿಟ್ಟಿದ್ದಾನೆ. ಅವುಗಳಿಗೆ ಚಾಯ್ಸ್ ಇಲ್ಲ. ಹಸು ಹುಲ್ಲನ್ನೇ ತಿನ್ನಬೇಕು, ಸಿಂಹ ಮಾಂಸವನ್ನೇ ತಿನ್ನಬೇಕು, ಅದಕ್ಕೆ ಚಾಯ್ಸ್ ಇಲ್ಲ. ಆದರೆ ಮನುಷ್ಯನಿಗೆ ಚಾಯ್ಸ್ ಇದೆ. ಅವನಿಗೆ ಭಗವಂತ ಬುದ್ಧಿ ಕೊಟ್ಟಿರೋದ್ರಿಂದ ಚಾಯ್ಸ್ ಇದೆ. ಹಾಗಾಗಿ ಅವನಿಗೆ ಸಂಸ್ಕಾರದ ಅವಶ್ಯಕತೆ ಇದೆ. ನೋಡಿ, ಒಂದು ಮಗು ಹುಟ್ಟಿದ ಮೇಲೆ ಅದಕ್ಕೆ 16 ಸಂಸ್ಕಾರಗಳು ಅಂತ ನಮ್ಮ ಹಿರಿಯರು ಬರೆದುಕೊಟ್ಟಿದ್ದಾರೆ. ಎಷ್ಟೋ ಸಲ ಅನ್ನೋದುಂಟು, ಈಸ್ ಇಟ್ ನೆಸೆಸರಿ, ಬೇಕಾದಲ್ಲ ಅಂತ. ಋಷಿಗಳು ನಮಗೆ ಆ ಚಾಯ್ಸ್ ಕೊಡಲೇ ಇಲ್ಲ. ಯಾಕಂದರೆ ಅವ್ರು ಎಲ್ಲವನ್ನೂ ಟ್ರೈ ಮಾಡಿ ಈ ರೀತಿಯಾಗಿ ಬದುಕಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿಟ್ಟಿದ್ದಾರೆ. ನಾವು ಮಾಡಬೇಕಾದ ಟ್ರಯಲ್ಸ್ ಏನಿಲ್ಲ, ಅಥವಾ ನಮ್ಮ ಒಪಿನಿಯನ್ ಕೂಡ ಅವ್ರು ಕೇಳೋದಿಲ್ಲ. ಹಿರಿಯರು ಏನು ಮಾಡಿಟ್ಟಿದ್ದಾರೋ ಆ ರೀತಿ ಬದುಕಿದರೆ ಸಾಕು. ಆ 16 ಸಂಸ್ಕಾರಗಳೇನಿದೆ ಅದರಲ್ಲಿ ಕೆಲವು ಮುಖ್ಯವಾದದ್ದು ನಮಗೆ ಗೊತ್ತೇ ಇದೆ. ಒಂದು ಅದರಲ್ಲಿ ಗೊತ್ತಿರುವಂಥದ್ದು ಅಂತ ಹೇಳಿದ್ರೆ ನಮಗೆ ಉಪನಯನ. ಉಪನಯನ ಸಾಮಾನ್ಯವಾಗಿ 6, 7, 8, 9, 10, 11 ಆ ವಯಸ್ಸಿನಲ್ಲಿ ಮಾಡ್ತಾರೆ. ಅದಾದ ಮೇಲೆ ವೇದಾಧ್ಯಯನವನ್ನು ಪ್ರಾರಂಭಿಸಬೇಕು ಅಂತ ಹೇಳ್ತಾರೆ. ಅದು ವೇದಾಧ್ಯಯನಕ್ಕೆ ಪ್ರಾರಂಭ ಅದೇ ಅಂತ. ಎಲ್ಲರಲ್ಲೂ ಎಲ್ಲ ಸಮಯದಲ್ಲೂ ವೇದಾಧ್ಯಯನಕ್ಕೆ ಅವಕಾಶ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ಶಿಕ್ಷಣವನ್ನು, ಅಂದರೆ ಜೀವನದ ಬಗೆಗಿನ ಶಿಕ್ಷಣವನ್ನು, ಜೀವನ ಅಂದರೆ ಏನು ಅಂತ ತಿಳ್ಕೊಳ್ಳುವಂತಹ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲೇಬೇಕು. ಯಾಕಂದರೆ ಆ ಸಂಸ್ಕಾರ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ವೇದಾರಂಭ ಮಾಡಬೇಕು. ವೇದ ಅಂತ ಹೇಳಿದ್ಕೊಳ್ಳೆ ಸಂಸ್ಕೃತನೇ ಕಲ್ತಿರಬೇಕು, ಆ ವೇದಿಕ್ ಚಾಂಟಿಂಗ್ನೇ ಕಲಿಬೇಕು, ವೇದಾಧ್ಯಯನ ಮಾಡಲಿಕ್ಕೆ ಅದೆಲ್ಲ ಗುರುಗಳ ಹತ್ರನೇ ಹೋಗಿರಬೇಕು. ಅದೆಲ್ಲ ಸಾಧ್ಯ ಆದರೆ ಮಾಡ್ಬೋದು. ಇಲ್ಲ ಅಂದರೆ ಅದನ್ನು ಗುರು ಹಿರಿಯರಿಂದ, ಈಗೇನು ವ್ಯವಸ್ಥೆ ಬಹಳಷ್ಟಿದೆ, ಆನ್ಲೈನಲ್ಲಿ ಕಲಿಬೋದು, ಅಥವಾ ಪಾರ್ಟ್ ಟೈಮ್ ಯಾವ ಶನಿವಾರ ಭಾನುವಾರ ಹೋಗಿ ಕೂಡ ಕಲಿಬೋದು. ಅದರ ಅವಶ್ಯಕತೆ ಇದೆ. ಯಾಕಂದರೆ 5,000 ವರ್ಷಗಳ ಹಿಂದೆ ಒಂದು ಮಗು ಹುಟ್ಟಿದ್ರೂ ಕೂಡ ಅದಕ್ಕಿರ್ತಾ ಇದ್ದಿದ್ದು ಶರೀರ, ಮನಸ್ಸು, ಬುದ್ಧಿ ಇದೇನೆ. ಅದಕ್ಕಿಂತ ಬೇರೆ ಏನು ಇರ್ತಾ ಇರಲಿಲ್ಲ. ಆವಾಗಲೂ ಕೂಡ ಕಣ್ಣುಗಳು ನೋಡ್ತಾ ಇತ್ತು, ಕಿವಿಗಳು ಕೇಳ್ತಾ ಇತ್ತು, ಏನೂ ವ್ಯತ್ಯಾಸ ಆಗಲಿಲ್ಲ. ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಬಂದಿರ್ಬೋದು, ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಬೋದು, ಆದರೆ ನಮ್ಮ ಶರೀರದಲ್ಲಿ ಯಾವ ಇಂದ್ರಿಯಗಳು ಅವುಗಳ ಕೆಲಸವನ್ನು ಬದಲಾಯಿಸ್ಕೊಂಡಿಲ್ಲ. ಆದ್ದರಿಂದ ಈ ಸಂಸ್ಕಾರಗಳು ಬಹಳ ಬಹಳ ಮುಖ್ಯ. ಅದರಿಂದ ವೇದಾಧ್ಯಯನವನ್ನು ಮಾಡಬೇಕು. ಆ ವೇದಾಧ್ಯಯನ ಅಥವಾ ರಾಮಾಯಣ, ಮಹಾಭಾರತ ಇವುಗಳನ್ನು ಓದಿದಾಗ ಮನುಷ್ಯನ ಹುಟ್ಟಿನ ಒಂದು ಪರ್ಪಸ್ ಏನು ಅಂತ ಗೊತ್ತಾಗುತ್ತೆ. ಹುಟ್ಟಿದ್ದೇವೆ, ಪ್ರಪಂಚಕ್ಕೆ ಬಂದಿದ್ದೇವೆ, ಎಲ್ಲರ ಥರ ನಾವು ಬೆಳಿತೇವೆ, ಒಂದು ಕೆಲಸ ಹಿಡಿತೀವಿ, ಮನೆ ಕಟ್ತೀವಿ, ಮದುವೆ ಮಾಡ್ಕೊಳ್ತೀವಿ, ಅಷ್ಟೇ ಸಾಕಾ ಅಂತ. ಆ ಸಂಸ್ಕಾರದಲ್ಲಿ ಹೇಳ್ಕೊಟ್ಟಿರುತ್ತೆ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಆ ಜೀವನವನ್ನು ಎಷ್ಟು ಸುಂದರವಾಗಿ ನಾವು ರೂಪಿಸ್ಕೊಳ್ಬೋದು ಅಂತ. ಅದರಲ್ಲಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ನಾನು ನನ್ನ ಮನಸ್ಸನ್ನು ಹೇಗಿಟ್ಕೊಳ್ಬೇಕು, ನಾನು ನನ್ನ ಶರೀರವನ್ನು ಹೇಗಿಟ್ಕೊಳ್ಬೇಕು, ನಾನು ಮತ್ತೊಬ್ಬರ ಜೊತೆ ಹೇಗೆ ವ್ಯವಹರಿಸಬೇಕು, ಎಲ್ಲವನ್ನು ಈ ವೇದಾಧ್ಯಯನದಲ್ಲಿ ಕಲಿಸಲಾಗುತ್ತೆ. ಆದ್ದರಿಂದ ಸ್ನೇಹಿತರೆ, ಈ 16 ಸಂಸ್ಕಾರಗಳಲ್ಲಿ ಎಲ್ಲವೂ ಗೊತ್ತಿದೆಯೋ ಗೊತ್ತಿಲ್ವೋ ಬೇರೆ, ಆದರೆ ಮುಖ್ಯವಾಗಿ ಈ ವೇದಾಧ್ಯಯನವನ್ನು ಒಂದು 18-20 ವರ್ಷಗಳ ಒಳಗೇನೆ ಮಾಡಿಸೋದು ಅಥವಾ ಪ್ರಾರಂಭಿಸೋದು, ಅದರ ರುಚಿಯನ್ನು ತೋರಿಸೋದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಸ್ನೇಹಿತರೆ, ತಮಗೆ ಗೊತ್ತಿರುವಂತಹ ಈ ಸಂಸ್ಕಾರದ ವಿಚಾರವನ್ನು ಮತ್ತೊಬ್ಬರಿಗೆ ಹೇಳಿ
ಇದು ಎಷ್ಟು ಅವಶ್ಯಕ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ತಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ತಿಳ್ಕೊಂಡು ಅದನ್ನು ನಿಮ್ಮ ಮಕ್ಕಳಿಗೂ ಕೂಡ ಕಲಿಸ್ಕೊಡಿ. ಈ ವೇದಾಧ್ಯಯನ ಅನ್ನೋದು ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಜೀವನದಲ್ಲಿ ಬದುಕುವ ಶೈಲಿಯನ್ನೇ ಬದಲಾಯಿಸ್ಬಿಡುತ್ತೆ. ಆದ್ದರಿಂದ ನಾವು ಈ ಬೇರೆ ಎಲ್ಲ ಏನೇನೋ ಕಲಿಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಕಂಪ್ಯೂಟರ್ಸ್ ಎಲ್ಲನೂ. ಅದೆಲ್ಲ ಕಲಿಯೋದ್ರಿಂದ ನಾವು ಫಿಸಿಕ್ಸ್ ಆಗೋದಿಲ್ಲ, ನಾವು ಕೆಮಿಸ್ಟ್ರಿ ಕಲಿದ್ರೆ ಕೆಮಿಸ್ಟ್ರಿ ಆಗೋದಿಲ್ಲ. ಆದರೆ ಈ ಬ್ರಹ್ಮವಿದ್ಯೆ ಅಂತ ಏನು ಕಲಿತೀವಿ ಅದನ್ನು ಕಲಿತ್ರೆ ನಾವು ಬ್ರಹ್ಮನೇ ಆಗ್ತೀವಿ ಅಂತ. ಬ್ರಹ್ಮ ಅಂತಂದರೆ ತಪ್ಪು ತಿಳ್ಕೊಳ್ಬಾರ್ದು. ಅಲ್ಲಿ ಬ್ರಹ್ಮ ಅಂತ ಹೇಳುವಾಗ ಚೈತನ್ಯ ಸ್ವರೂಪ, ನಿತ್ಯ ಶುದ್ಧ ಆನಂದ ಸ್ವರೂಪವೇ ನಾವಾಗ್ತೀವಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ನಿಮಗೂ ಹೌದು ಅನಿಸಿದ್ರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮದಲ್ಲಿ.